ಸನ್ಮಾನ. ಚಪ್ಪಾಳೆ ಬರಲಿ ಸನ್ಮಾನ ನಡೆಯುವಾಗ ಕಲಾವಿದರಿಗೆ. ಅದೇ ರೀತಿ ಶ್ರೀ ಜನಾರ್ದನ್ ಅವರು ಕೂಡ ಶ್ರೀ ಜನಾರ್ದನ್ ಅವರು ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಮಾಡಿದ್ದಾರೆ. ಅವರು ಕೂಡ ಸನ್ಮಾನ. ಜೋರಾದ ಚಪ್ಪಾಳೆ ಬರಲಿ ನಿರಂತರವಾಗಿ. ಅದೇ ರೀತಿ ಡಾಕ್ಟರ್ ಶ್ರೀ ಶಿವಶಂಕರ್ ಅವರಿಗೆ ಸನ್ಮಾನ. ಶ್ರೀಧರು ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನವನ್ನು ನಾವು ಮಾಡೋಣ. ಚಪ್ಪಾಳೆ ಬರಲಿ. ಅದೇ ರೀತಿ ಡಾಕ್ಟರ್ ಪಿ ಶ್ರೀಧರ್ ಅವರು ಸಮಾಜ ಸೇವಕರು, ಅವ್ರಿಗೂ ಕೂಡ ಸನ್ಮಾನ. ಚಪ್ಪಾಳೆ ಬರಲಿ. ಈಗ ಶ್ರೀಮತಿ ಗಾಯತ್ರಿ LLB ಗಾಯತ್ರಿ ಎಂದು ಪ್ರಖ್ಯಾತರು. ಅವರು ಕೂಡ ಸಮಾಜ ಸೇವಕರು, ಗಾಯಕರು ಕೂಡ. ಅವರಿಗೆ ಸನ್ಮಾನ. ಜೋರಾದ ಚಪ್ಪಾಳೆ ಬರಲಿ. ಈ ಒಂದು ದ್ವಾರಕೀಶ್ ಅವರ ಸವಿನೆನಪಿನಲ್ಲಿ ಆಗ್ತಾ ಇರ್ತಕ್ಕಂಥ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಅವರು ನಡೆಸಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ವೇದಿಕೆಯ ಮುಖ್ಯ ಅತಿಥಿ ಗಣ್ಯ ಮೈಸೂರು ಯಾರಾದರೂ ಒಂದೆರಡು ಹಿತವಚನವನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇವತ್ತು ಎಕ್ಸ್ಟೆಂಡ್ ಮಾತಾಡೋದು ಇಷ್ಟಪಡಲ್ಲ. ಯಾಕೆಂದರೆ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಮತ್ತೆ ನೋಡ್ತಾನೆ ಇರಬೇಕು ಅನಿಸಿದೆ. ಸಮಯಗಳು ಸಾಲಲ್ಲ. ಯಾಕೆಂದರೆ ಕರೋಕೆ ಅಂದರೆ ಎಲ್ಲರೂ ಭಾಳ ಇಷ್ಟವಾಗಿರೋಂಥ ಹಾಡುಗಳನ್ನ ಸೇರೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಕೂತಿರ್ತಾರೆ. ಅದರಲ್ಲಿ ಮಧ್ಯದಲ್ಲಿ ನಾನು ಒಂದು ಮಾತಿಗೆ ಸ್ಟಾರ್ಟ್ ಮಾಡೋದು ಸರಿ ಹೋಗಲ್ಲ. ಏಕೆಂದರೆ ಇದು ಅಮ್ಮನ ಮಡಿಲು ಅಮ್ಮನ ಆಶ್ರಯ, ಅಮ್ಮನ ಮಡಿಲು, ಅಮ್ಮನ ಆಶ್ರಯ ಎಲ್ಲ ಒಂದೇ. ಏಕೆಂದರೆ ಅಮ್ಮನ ಆಶ್ರಯ ಅಂದರೆ ಅಷ್ಟೊಂದು ಈಸಿ ಮಾತಲ್ಲ, ತುಂಬ ಅದು ಭಾಳ ಪುಣ್ಯ ಮಾಡಿರಬೇಕು. ನಾವು ಅಮ್ಮನ ಆಶ್ರಯ ಪಡಿಬೇಕು ಅಂದರೆ ಅದು ಕೊನೆ ನಮ್ಮ ಜೀವ ಇರೋವರೆಗೂ ನಮ್ಮ ತಾಯಿ ಋಣಿಯಾಗಿರ್ತಾಳೆ. ಇವರು ಇವತ್ತಿಂದ ಪ್ರೋಗ್ರಾಮ್ ಮಾಡ್ತಾ ಇಲ್ಲ, ಭಾಳ ವರ್ಷಗಳಿಂದ ಪ್ರೋಗ್ರಾಮ್ ಮಾಡ್ತಾನೆ ಇದ್ದಾರೆ. ನನ್ನ ಪ್ರೋಗ್ರಾಮ್ಗಳಲ್ಲೂ ಒಂದು ಸರಿ ಸಿಕ್ಕಿಲ್ಲ ಅವರು. ಯಾಕೆಂದರೆ ನಮ್ಮ ಅವರ ಬಾಂಧವ್ಯ ಸಹೋದರಿ, ನನಗೆ ಬರೀ ಸಹೋದರಿ ಅಂದ್ಕೊಂಡ್ರೆ ನನಗೆ ಭಾಳ ವರ್ಷದಿಂದ ನಾನು ಸುಮಾರು ಒಂದು 25,000 ಮಕ್ಕಳಿಗೆ ಫ್ರೀ ಸೀಟ್ ಕೊಡ್ತಿದ್ದೇನೆ. ಈ ಸಮಾಜದಲ್ಲಿ ಒಂದು ಅತ್ಯುತ್ತಮ ಶಿಕ್ಷಕರು ಅಂತೇಳಿ ಸುಮಾರು ಜನ ಟೀಚರ್ಸ್ಗೆ ಅವಾರ್ಡ್ ಮಾಡಿದ್ದೀನಿ. ಸಾಕಷ್ಟು ವರ್ಷ ಪ್ರೋಗ್ರಾಮ್ ಮಾಡ್ತಾನೆ ಇರ್ತೀನಿ. ಮತ್ತು ಯಾವುದೇ ಬಡ ವಿದ್ಯಾರ್ಥಿ ನನಗೆ ಶಿಕ್ಷಣ ಇಲ್ಲ ಅಂತ ನನ್ನ ಹತ್ರ ಬಂದರೆ ಖಂಡಿತ ನಾನು ಮಾಡಿಕೊಟ್ಟೇ ಕೊಡ್ತೀನಿ. ಯಾವುದೇ ಸ್ಕೂಲು ಕಾಲೇಜ್ಗಳಲ್ಲಿ ಸೀಟ್ ಇಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಖಂಡಿತ ಆ ಸ್ಕೂಲಲ್ಲಿ ಫೈಟ್ ಮಾಡಿ ಆ ಬಡ ವಿದ್ಯಾರ್ಥಿ ಓದಿದ್ದಂಥ ಮಕ್ಕಳಿಗೆ ನಂದು ಒಂದೇ ಗುರಿ, ಎಲ್ಲರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು, ಎಲ್ಲರೂ ಜ್ಞಾನಿಗಳಾಗಬೇಕು, ಎಲ್ಲರೂ ಒಂದು ಒಳ್ಳೆ ಹುದ್ದೆಯಲ್ಲಿರಬೇಕು, ಬಡತನ ನಿರ್ಮೂಲನೆ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಅದರಲ್ಲಿ ಅಮ್ಮನ ಮಡಿಲು
ಇಂಥ ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಷ್ಟೊಂದು ಸುಲಭ ಅಲ್ಲ. ಒಂದು ಚಿಕ್ಕ ಕಾರ್ಯಕ್ರಮ ಆದ್ರೂ ಅಷ್ಟೊಂದು ಸುಲಭದ ಮಾತಲ್ಲ. ಅವರು ಎಲ್ಲ ಜೋಡಿಸಿ ಇಲ್ಲೆಲ್ಲರನ್ನು ಕರೆದು ಎಲ್ಲರನ್ನು ಕುಂದಿಸಿ ಒಂದು ಕಡೆ ತಂದು ಕುಡಿಸೋದ್ರಲ್ಲಿ ಅವರಿಗೆ ಆ ಶ್ರಮ, ಆ ಒಂದು ಇದು, ಆ ಎಫರ್ಟು ತುಂಬ ಕಷ್ಟಪಟ್ಟು ನಮ್ಮ ಸುಧಮರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದು ಮತ್ತೆ ಒಬ್ಬ ಹಾಸ್ಯ ಕಲಾವಿದ, ಈ ಒಂದು ಕನ್ನಡ ಚಿತ್ರರಂಗವನ್ನು ಎತ್ತಿದಂಥ ಒಂದು ಮಹಾನ್ ವ್ಯಕ್ತಿ, ಮಹಾನ್ ಚೇತನ. ಏಕೆಂದರೆ ಆ ವ್ಯಕ್ತಿ ಈ ಚಿತ್ರರಂಗವನ್ನು ಎತ್ತೋದಕ್ಕೆ ಬಹಳ ಸಾಹಸ ಪಟ್ಟಿದ್ದಾರೆ, ಸಾಕಷ್ಟು ಕಲಾವಿದರನ್ನ ಬೆಳೆಸಿದ್ದಾರೆ. ಅವರ ಒಂದು ಚಿತ್ರಗಳಲ್ಲಿ ಸಾಕಷ್ಟು ಹೊಸ ಹೊಸ ಕಲಾವಿದರನ್ನು ತಂದಿದ್ದಾರೆ, ಹೊಸ ಹೊಸ ಒಂದು ನಮಗೆ ಗೈಡನ್ನು ಮಾಡಿದ್ದಾರೆ, ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅವರು ಇವತ್ತು ನಮ್ಮ ಕಣ್ಮುಂದೆ ಇಲ್ಲದೇ ಇದ್ರು ಅವರ ಹಾಡುಗಳು, ಅವರ ಚಿತ್ರಗಳು, ಅವರ ನಟನೆ ಸದಾ ನಮ್ಮ ಜೊತೆಲಿ ಇರುತ್ತೆ. ಅಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಇರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದ್ವಾರಕೀಶ್ ಕಲಾ ಸೇವರತ್ನ ಪ್ರಶಸ್ತಿ ಪುರಸ್ಕೃತರಾದ ಮೈಸೂರಿನಿಂದ ಬಂದಂತಹ ಶ್ರೀ ಶಿವಶಂಕರ ರಚಿತರು. ಎಲ್ರಿಗೂ ನಮಸ್ಕಾರ. ನಾನು ಭಾಷಣಗಾರ, ನನಗೆ ಮಾತಾಡೋಕ್ಕೂ ಗೊತ್ತಾಗಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಚಿಕ್ಕ ಹುಡುಗನಿಂದನೂ ಹಾಡು ಹೇಳೋ ಬಂದಿತ್ತು, ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದೇನೆ. ನಾನು ದೇವಸ್ಥಾನದಲ್ಲಿ ಸಂಗೀತ ಒಂದಾರೆ ಅಂದಾಗ ಸಂಗೀತ ಹೇಳ್ತಾನೆ ನಮ್ಮ ಅಪ್ಪ. ಒಂದೆರಡು ಮೂರು ಗಣಪತಿ ಹಾಡುಗಳು ಬಾಗಿಲನ್ನು ತೆರೆದು ಹೇಳ್ತಾ ಇದ್ದೆ. ಅದರಲ್ಲಿ ಜಿ ವಿ ಅಯ್ಯರು ನಮ್ಮ ತಂದೆಗೆ ಸ್ನೇಹಿತರು. ಯಾವ ತುಂಬ ಚೆನ್ನಾಗಿ ಹೇಳ್ತಾರೆ, ಸಂಗೀತ ಕಳಿಸಿ ನನ್ನ ಹತ್ರ ಕಳಿಸಿ ಹಾಗೆ ಕೇಳೋರು. ಹಾಗೆಲ್ಲ ಹೋಗಲಿಲ್ಲ, ಏನೋ ಒಟ್ಟು ನಮ್ದು ಏನೋ ಒಂದು ಆಯಿತು. ಇತ್ತೀಚೆಗೆ ನಾನು 2010ರಿಂದ ಗಣಪತಿ ಸ್ವಾಮಿ ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ಅಭಿವೃದ್ಧಿ